ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬನ್ನಿ, ಈ ವಿಡಿಯೋ ಬಂದುಬಿಟ್ಟು ನನ್ನ ಒಂದು ಹೊಸ ಒಂದು ರಾಲ್ಸನ್ ಎಂಬ್ರಾಯ್ಡ್ರಿ ಮಿಷನ್ನು ಯಾವ ರೀತಿ ಇದೆ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಹಾಗೆ ಅಮೌಂಟ್ ಎಷ್ಟು ಕೊಟ್ಟೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಕಮೆಂಟಲ್ಲಿ ಕೇಳಿದ್ರಿ ನೀವು, ಹಾಗೆಯೇ ಆಲ್ ದ ಬೆಸ್ಟ್ ಅಂತ ಹೇಳಿದರೆ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಈ ರೀತಿಯಾಗಿದೆ ಇದೊಂದು ರಾಲ್ಸನ್ ಮಿಷನ್. ಯಾವ ರೀತಿ ಇದೆ ಏನು, ಎಲ್ಲಿ ತೊಗೊಂಡೆ ಅಂತ ಅನ್ನೋದು. ಆಮೇಲೆ ಈ ಮಿಷನಲ್ಲಿ ಯಾರು ಬೇಕಾದರೂ ವರ್ಕ್ ಮಾಡ್ಬೋದಾ, ವರ್ಕ್ ಮಾಡೋದು ತುಂಬ ಈಸಿನಾ ಅಥವಾ ಕಷ್ಟನಾ ನೋಡೋಣ ಸ್ನೇಹಿತರೆ. ನೋಡಿ, ಈ ಮಿಷನ್ ಬಂದ್ಬಿಟ್ಟು ರಾಲ್ಸನ್ ಮಿಷನ್ನು. ಸಾಮಾನ್ಯವಾಗಿ ಈ ರಾಲ್ಸನ್ ಎಂಬ್ರಾಯ್ಡ್ರಿಗೋಸ್ಕರ ರಾಲ್ಸನ್ನು, ರೆನೀವು ಅನ್ನೋಂಥದ್ದನ್ನ ತುಂಬಾ ಹೆಚ್ಚಾಗಿ ಎಲ್ಲರೂ ಸಹ ತಗೊಳ್ತಾರೆ. ಅದರಲ್ಲೂ ರಾಲ್ಸನ್ ಮಿಷನ್ನ ತುಂಬಾ ಜಾಸ್ತಿಯಾಗಿ ತಗೊಳ್ತಾರೆ. ನೋಡಿ, ಇದು ಬಂದ್ಬಿಟ್ಟು ಮೋಟರ್ ಈ ರೀತಿಯಾಗಿದೆ. ಇದು ಸರ್ವೋ ಮೋಟರು. ಈ ಒಂದು ರಾಲ್ಸನ್ ಮಿಷನ್ಗೆ ಸರ್ವೋ ಮೋಟರ್ನೇ ಹಾಕೋದು. ಆ ಮೋಟರು ಅಷ್ಟೇ ತುಂಬಾ ಒಂದು ಏನು ಹೇಳ್ತೀವಿ, ಚೆನ್ನಾಗಿದೆ ಅಂತ ಹೇಳ್ಬೋದು. ದೊಡ್ಡದಾಗಿರುತ್ತೆ. ಆಮೇಲೆ ಇದರಲ್ಲಿ ಸ್ಪೀಡ್ ಕಂಟ್ರೋಲು ಸಹ ಇದೆ. ಆಮೇಲೆ ನೋಡಿ, ಈ ರೀತಿಯಲ್ಲಿ ಇದೆ ಇದು. ಆಮೇಲೆ ಇದ್ರದ್ದು ಒಂದು ಸ್ಟ್ಯಾಂಡು ಅಷ್ಟೇ ಡಿಫ್ರೆಂಟಾಗಿ ಏನು ಹೇಳ್ತೀವಿ, ಡಿಫ್ರೆಂಟಾಗೇ ಇದೆ ಇದು. ನಾವು ಮಾಮೂಲೆಲ್ಲ ಸ್ಟಿಚಿಂಗ್ ಮಿಷಿನ್ ಇರುತ್ತೆ ನೋಡಿ, ಡರ್ಬಿ, ಆಮೇಲೆ ನಂದಿರೋಂಥದ್ದು ಆನಂದ್ ಮಿಷನ್ನು, ಆ ರೀತಿಯಲ್ಲಿ ಇಲ್ಲ ಇದು. ಸ್ಟ್ಯಾಂಡ್ ಬಂದುಬಿಟ್ಟು ಡಿಫ್ರೆಂಟಾಗೇ ಇದೆ ಇದು. ಆಮೇಲೆ ಕಬ್ಬಿಣದ ಸ್ಟ್ಯಾಂಡ್ ಅಲ್ಲ ಇದು, ಎರಕದ್ದು ಅಂತಂದು ಹೇಳಿದ್ರು ಅವರು. ಏನು ಫಿಟ್ ಮಾಡೋದಕ್ಕೆ ಬಂದಿದ್ರು ನೋಡಿ, ಅವರು ಎರಕದ್ದು ಅಂತಂದು ಹೇಳಿದರು. ಯಾಕೆ ಅಂತ ಕೇಳಿದಾಗ ನಾನು, ಇದು ಕಬ್ಬಿಣದ್ದು ಅದರಲ್ಲಾದರೆ ಇದಕ್ಕೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ, ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ಮಾಡ್ತಾರೆ. ಇದರಲ್ಲಾದರೆ ಈ ರಾಲ್ಸನ್ ಮಿಷನ್ಗೆ ಶೇಪ್ ಈ ರೀತಿಯಲ್ಲೇ ಬರಬೇಕು ಅಂತ ಹೇಳಿದ್ರು. ಇದು ಬಂದ್ಬಿಟ್ಟು ಈ ಕೋಲ್ ಏನು ಅಂತ ಹೇಳ್ತೀರಾ? ನನಗಂತೂ ಗೊತ್ತಿಲ್ಲ, ಬೇರೆ ಮಿಷಿನ್ಗಳು ಈ ರೀತಿ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಏನು ಸೆಟ್ ಮಾಡೋದಕ್ಕೆ ಬಂದಿದ್ರು ನೋಡಿ, ಅವರು ಕೆಳಗಡೆಯಿಂದ ಈ ರೀತಿಯಲ್ಲಿ ಒಂದು ಹಗ್ಗವನ್ನು ಕಟ್ಟಿಬಿಟ್ಟು ಕೆಳಗಡೆ ಇದು ಎಡ್ ಇರುತ್ತಲ್ಲ, ಆ ಎಡ್ಡಿಗೆ ಮತ್ತು ಕೆಳಗಡೆಗೆ ಈ ರೀತಿಯಲ್ಲಿ ಕಟ್ಟಿ, ಸ್ಟ್ಯಾಂಡಿಗೆ ಈ ರೀತಿಯಲ್ಲಿ ಒಂದು ಹಗ್ಗವನ್ನು ಕಟ್ಟಿ ಒಂದು ಕೋಲನ್ನು ಇಟ್ಟು ಟೈಟಾಗಿ ಮಾಡಿ ಈ ರೀತಿಯಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ದಕ್ಕೆ, ಅದು ಮಿಷನ್ನು ಎಡ್ಡು ಅದೆಲ್ಲನೂ ಸಹ ಶೇಕ್ ಆಗಬಾರ್ದು, ಹಾಗಾಗಿಬಿಟ್ಟು ಎಲ್ಲ ಮಿಷನ್ಗೆ ಈ ರೀತಿಯಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದರು. ನನಗಂತೂ ಗೊತ್ತಿಲ್ಲ, ಬೇರೆ ಮಿಷನ್ನಿಗೆ ಈ ರೀತಿ ಕೋಲು ಮತ್ತು ಹಗ್ಗವನ್ನು ಕಟ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಕಟ್ಟಿದ್ರು ಅವರು. ಅಂದರೆ ಎಡ್ಡು ಏನು ಶೇಕ್ ಆಗಬಾರ್ದು, ನಾವು ಮೋಟ್ರಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ನೋಡಿ, ಆಗ ಶೇಕ್ ಆಗಬಾರ್ದು ಅಂತಂದು ಹೇಳ್ಬಿಟ್ಟು ಈ ರೀತಿ ಕಟ್ತೀವಿ ಅಂದರು. ಆಮೇಲೆ ಬ್ರೇಕ್ ಬಂದುಬಿಟ್ಟು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಬ್ರೇಕು ಅಷ್ಟೇ ಮೂಮೆಂಟ್ಸು ತುಂಬಾ ಒಂದು ಏನು ಹೇಳ್ತೀವಿ, ಈಸಿಯಾಗಿದೆ ಅಂತ ಹೇಳ್ಬೋದು. ನಾವೇನನ್ನು ನಾವು ಡಿಸೈನನ್ನು ಮಾಡಬೇಕಾದ್ರೆ 1 2 3 4 5 ನಂಬರ್ಗೆ ಈ ರೀತಿಯಲ್ಲಿ ನಾವು ಮೂಮೆಂಟ್ಸ್ ಆಗುತ್ತೆ ಅಲ್ವಾ. ಹಾಗಾಗಿ ತುಂಬಾ ಒಂದು ಈಸಿಯಾಗಿ, ಅಂದರೆ ಏನು ಹೇಳ್ತೀವಿ, ಮೂಮೆಂಟ್ ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಒಂದು ಬ್ರೇಕ್ ಅಷ್ಟೇ ಚೆನ್ನಾಗಿದೆ, ಇದು ಬ್ರೇಕ್ ಕಂಟ್ರೋಲು. ಆಮೇಲೆ ಅದು ಏನು ಹೇಳ್ತೀವಿ, ಇದು ಬಂದುಬಿಟ್ಟು ನೋಡಿ, ಇದು ಮೋಟ್ರನ್ನ ಈ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಕೆಳಗಡೆಯಲ್ಲಿ ಇದೇನು ಸ್ಟ್ಯಾಂಡ್ ಬರುತ್ತಲ್ಲ, ಅದ್ರ ಕೆಳಗಡೆ ಈ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇದು ಅಷ್ಟೇ, ಇದಕ್ಕೆ ನೋಡಿ ಸ್ಪೀಡ್ ಕಂಟ್ರೋಲು, ಅಂದರೆ ಪ್ಲಸ್ಸು ಮತ್ತು ಮೈನಸನ್ನು ಕೊಟ್ಟಿರ್ತಾರೆ. ನಾವು ಎಷ್ಟು ಬೇಕಾದ್ರೂ ಕಾಣಿಸ್ತಾ ಇದೆ ನೋಡಿ. ಈಗ ಕರೆಂಟ್ ಇಲ್ಲ, ಹಾಗಾಗಿಬಿಟ್ಟು ನಾನು ಆನ್ ಮಾಡಿ ತೋರಿಸ್ತಾ ಇದ್ದೆ. ಇತ್ತೀಚೆಗಂತೂ ತುಂಬಾ ಕರೆಂಟು ಹೋಗ್ತಾ ಇದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಬೆಳಿಗ್ಗೆ ಒಂದು 9 ಗಂಟೆಗೆ ಹೋಗಿರುವಂಥ ಕರೆಂಟು ಈಗ 1:30 ಆದರೂ ಸಹ ಬಂದಿಲ್ಲ. ರಾತ್ರಿ ಟೈಮು ಅಷ್ಟೇ ತುಂಬಾ ಕರೆಂಟ್ ತೆಗಿತಾರೆ, ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ. ಪ್ಲಸ್ಸು ಮೈನಸ್ಸು ಕಾಣ್ತಾ ಇದೆ ನೋಡಿ. ನಾನು ಇನ್ನೊಂದು ಸರಿ ಯಾವಾಗಲಾದರೂ ಆನ್ ಮಾಡಿದಾಗ ನಾನು ವಿಡಿಯೋ ಮಾಡ್ತೀನಿ. ಇದರಲ್ಲಿ ಜಾಸ್ತಿ ಮತ್ತು ಕಡಿಮೆನ ಸ್ಪೀಡ್ ಕಂಟ್ರೋಲನ್ನು ಮಾಡಿಕೊಂಡು ನಾವು ಸೆಟ್ ಮಾಡಿಕೊಂಡು, ಇದರಲ್ಲಿ ಅಂದರೆ ಕಂಟ್ರೋಲ್ ಅಂದರೆ 2 5 6 ಈ ರೀತಿ 10 ಈ ರೀತಿಯಲ್ಲೆಲ್ಲನೂ ಸಹ ನಂಬರ್ಗೆ ನಾವು ಅದನ್ನು ಸೆಟ್ ಮಾಡಿಕೊಂಡು ನಾವು ಒಂದು ವರ್ಕನ್ನು ಮಾಡಿದಾಗ, ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಕಡಿಮೆ ಒಂದು ನಂಬರ್ಸಲ್ಲಿ ನಾವು ಸೆಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಇಲ್ಲಿ ಬಂದುಬಿಟ್ಟು ಈ ರೀತಿಯಲ್ಲಿ ಒಂದು ಸ್ವಿಚ್ಚನ್ನು ಕೊಟ್ಟಿದ್ದಾರೆ ನಾವು ಆನ್ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಒಂದು ರೀತಿ ಮೋಟ್ರು ಸ್ಟಾರ್ಟ್ ಆದ ತಕ್ಷಣ ಟಕ್ ಅನ್ನೋ ಸೌಂಡ್ ಬರುತ್ತೆ. ಆಮೇಲೆ ತುಂಬಾ ಹುಷಾರಾಗಿರ್ಬೇಕು ನಾವು. ಪೆಡ್ಲ್ ಮೇಲೆಲ್ಲನೂ ಸಹ ಏನು ಹೇಳ್ತೀವಿ, ಪೆಡ್ಲ್ ಮೇಲೆ ನಾವು ಕಾಲನ್ನು ಇಡುವಾಗ ಅಷ್ಟೇ, ಇದು ಮೋಟ್ರ್ ಆನ್ ಆಗಿತ್ತು ಅಂದಾಗ ತುಂಬಾ ಹುಷಾರಾಗಿರಬೇಕಾಗುತ್ತೆ. ನಾವು ಗೊತ್ತಿಲ್ಲದೆ ಏನಾದರೂ ಕೈಯನ್ನು ಆ ರೀತಿ ಇಟ್ಬಿಟ್ರೆ ಅದಕ್ಕೆ ಕೈಗೆ ಸೂಜಿ ಹೋಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ಬ್ರೇಕು ಅಷ್ಟೇ, ಬ್ರೇಕಲ್ಲಿ ಈ ರೀತಿ ನಾವು ಬ್ಯಾಲೆನ್ಸ್ ಮಾಡಿದಾಗ ನಂಬರ್ ಎಷ್ಟು ಈಸಿಯಾಗಿ ಈ ರೀತಿಯಲ್ಲಿ ನಂಬರ್ಗೆ ನಾವು ವರ್ಕನ್ನು ಹಾಗೆ ಏನು ಹೇಳ್ತೀವಿ, ಸೆಟ್ಟನ್ನು ಮಾಡಿಕೊಂಡು ಸಹ ವರ್ಕನ್ನು ಮಾಡ್ಬೋದು, ಅಥವಾ ಹಾಗೆ ಬ್ರೇಕ್ ಬ್ಯಾಲೆನ್ಸ್ ಮಾಡ್ಕೊಂಡು ವರ್ಕನ್ನು ಮಾಡ್ಬೋದು. ನಾನಂತೂ ಸೆಟ್ ಮಾಡ್ಕೊಂಡು ಮಾಡಿಲ್ಲ. ಏನೆಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅದೆಲ್ಲನೂ ಅಷ್ಟೇ ಹಾಗೆ ಬ್ರೇಕ್ ಬ್ಯಾಲೆನ್ಸ್ ಮಾಡಿಕೊಂಡೇ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು. ಈಗ ನೋಡಿ, ಈ ರೀತಿಯಲ್ಲಿ ದಾರ ಹಾಕೋದಕ್ಕೆ ಕೊಟ್ಟಿರ್ತಾರೆ, ಈ ರೀತಿಯಲ್ಲಿ ಎರಡನ್ನು ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಥರ.
ಆಮೇಲೆ ಈ ರೀತಿಯಲ್ಲಿ ನೋಡಿ ಒಂದು ಏನು ಹೇಳ್ತೀವಿ ಟೈ ಥರ ಕಟ್ಟಿದ್ದಾರೆ ಅವರು, ಅದು ರಾಲ್ಸನ್ ಅಂತ ಇದೆ ಅದು. ಆಮೇಲೆ ನೋಡಿ ಅದ್ರ ಕೆಳಗಡೆಯಿಂದನೇ ಬರಬೇಕದು ದಾರ ಅಂತಂದು ಹೇಳಿ ತೋರಿಸಿದ್ರು. ಇದು ಬಂದುಬಿಟ್ಟು ನೋಡಿ ಒಂದು ಸ್ಟಿಚಿಂಗಿಗೆ ಅಂತಂದು ಎಕ್ಸ್ಟ್ರಾ ಏನೆಲ್ಲ ಕೊಟ್ಟಿದ್ದಾರೆ ಅಂತಲೂ ಸಹ ತೋರಿಸ್ತೀನಿ ನಾನು. ಇದು ಹೊಲಿಗೆ ಮಾಡೋದಕ್ಕೆ ಅಂತ ಇರುವಂತಹ ಒಂದು ಫೂಟ್ ಇದು. ಅದ್ರ ಜೊತೆಗೆ ಕೊಟ್ಟಿರ್ತಾರೆ ಹೊಲಿಗೆ ಮಾಡೋವಂಥದ್ದು. ಅದನ್ನು ಈ ರೀತಿಲಿ ಕಟ್ಟಿಬಿಟ್ಟಿದ್ದಾರೆ ಅವರು, ವೆಯ್ಟ್ ಇರಲಿ ಅಂದ್ಬಿಟ್ಟು ಕಟ್ಟಿದ್ದಾರೆ ಅವರು. ಈ ರ್ಯಾಲ್ಸನ್ ಅನ್ನುವಂಥದ್ದು ಒಂದು ಇದೆ, ಇದನ್ನು ನಾವು ಬೇಕಾದ್ರೆ ತೆಗಿಬೋದು, ಇಲ್ಲಾಂದ್ರೆ ಹಾಗೇ ಬಿಡ್ಬೋದು. ಇದು ಫೂಟ್ ಮಾತ್ರ ಹಾಗೆ ಇರಲಿ, ಅದು ವೆಯ್ಟಿಗೆ ಕಟ್ಟಿರೋದು. ಅದ್ರ ಕೆಳಗಡೆಯಿಂದನೇ ದಾರವನ್ನು ತೊಗೊಂಡು ಬರಬೇಕು ಅಂತ ಹೇಳಿದ್ರು ಅವರು. ಏನು ಕಾರಣಕ್ಕೆ ಅಂತ ಅಂದರೆ ನಾವು ವರ್ಕ್ ಮಾಡುವಾಗ ಅದು ಸುತ್ಕೊಂಡು ಬರೋದಿಲ್ಲ, ಗಂಟಾಗೋದು ಅಥವಾ ಸ್ಟ್ರಕ್ ಆಗೋದು ಆ ರೀತಿಯೆಲ್ಲ ಆಗೋದಿಲ್ಲ. ಇದ್ರ ಕೆಳಗಡೆಯಿಂದನೇ ದಾರ ತೊಗೊಂಡು ಬರಬೇಕು ಅಂತ ಹೇಳಿದರು ಅವ್ರು ಬಂದಿದ್ರಲ್ಲ ಅವರು. ಆಮೇಲೆ ಬಂದುಬಿಟ್ಟು ಈ ಮಿಷನ್ನಲ್ಲಿ ಹೇಳ್ಬೇಕು ಅಂದರೆ ಎಲ್ಲ ಡಿಫ್ರೆಂಟಾಗೇ ಇದೆ. ನಾನು ನೋಡಿರೋವಷ್ಟು ಅಂದರೆ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತೀವಿ ನೋಡಿ ಮಿಷನ್ಗಳ್ನ, ಆ ರೀತಿಯಲ್ಲಿ ನೋಡೋದಕ್ಕೂ ನಾವು ರಿಯಲಾಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತಂದು ಹೇಳಿ ನೋಡೋಣ ನೋಡಿ. ಇದ್ರ ಜೊತೆಗೆ ಏನೂ ಕೊಟ್ಟಿಲ್ಲ ಅವರು, ಬರೀ ಒಂದಿಷ್ಟು ಒಂದು 2 ಈ ರೀತಿಯಲ್ಲಿ ಒಂದು ಚಿಕ್ಕದೊಂದು ಬಾಕ್ಸ್ ಕೊಟ್ಟಿದ್ದಾರೆ, ವೈಟ್ ಕಲರ್ ಬಾಕ್ಸು. ಅದರೊಳಗೆ ನೋಡಿ ಇದೊಂದು ಏನು ಹೇಳ್ತೀವಿ ಸುಮ್ಮನೆ ಒಂದು ರೀತಿಯಲ್ಲಿ ಇದನ್ನು ಕೊಟ್ಟಿದ್ದಾರೆ. ಒಂದು 2 ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ. ಏನೋ ಅಂದರೆ ಬೇರೆ ಥ್ರೆಡ್ಡುಗಳಾಗಿರ್ಬೋದು ಅಥವಾ ಏನನ್ನು ಸಹ ಕೊಡಲಿಲ್ಲ ಅವರು. ಬೇರೆ ಕಡೆ ಎಲ್ಲ ಕೊಡ್ತಾರೇನೋ ಗೊತ್ತಿಲ್ಲ, ನಮಗಂತೂ ಕೊಡಲಿಲ್ಲ ಅವರು. 2 ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ. ಆಮೇಲೆ ನೋಡಿ ಈ ರೀತಿಯಲ್ಲಿ ಒಂದು 3 ಬಾಬಿನ್ ಕೊಟ್ಟಿದ್ದಾರೆ. ಒಂದು ಅದರೊಳಗಡೆ ಹಾಕಿರೋದು ಸೇರಿಬಿಟ್ಟು 4 ಬಾಬಿನ್ ಕೊಟ್ಟಿದ್ದಾರೆ. ಆಮೇಲೆ ಈ ರೀತಿಯಲ್ಲಿ ಇದು ದಾರವನ್ನು ಹೋಲ್ಡ್ ಮಾಡೋದಕ್ಕೆ ನೋಡಿ ಈ ರೀತಿ ಸ್ಟಿಕ್ ಥರ ಇದೆ. ಇದನ್ನು ಸಾಮಾನ್ಯ ಜಿಗ್ಜಾಗ್ ಮಿಷನ್ಗೆ ಎಲ್ಲ ಕೊಡ್ತಾರೆ ನೋಡಿ, ಅದೇ ರೀತಿಯಲ್ಲೇ ಇದೆ. ಈ ರೀತಿ ಸೆಟ್ ಮಾಡಿಕೊಂಡು ನಾವು ಇದಕ್ಕೂ ಸಹ ಒಂದು ದಾರವನ್ನು ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಬೋದು, ಈ ವರ್ಕನ್ನು ಮಾಡ್ಬೋದು. ಈ ರೀತಿಯಲ್ಲಿ ಇದಕ್ಕೆ ನಾವು ಸೆಟ್ ಮಾಡ್ಕೊಳ್ಳೋದು. ನನ್ನ ಹೊಲಿಗೆ ಮಿಷನಿಗೂ ನಾನು ಈ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಾಗ ದಾರದ ರೀಲು ಅದೆಲ್ಲನೂ ಸಹ ಏನು ಸ್ಟ್ರಕ್ ಆಗೋದು ಆ ಥರ ಆಗೋದಿಲ್ಲ. ಆಮೇಲೆ ನೋಡಿ ಜಿಗ್ಜ್ಯಾಗ್ ಮಾಡುವಂಥ ಫೂಟನ್ನು ಸಹ ಕೊಟ್ಟಿದ್ದಾರೆ. ಈ ಮಿಷನಲ್ಲಿ ಅದೇ ಜಿಗ್ಜ್ಯಾಗು ಅಥವಾ ಹೊಲಿಗೆ ಸ್ಟಿಚಿಂಗು ಎಲ್ಲನೂ ಸಹ ಮಾಡ್ಕೋಬೋದು ಅನ್ನುವಂಥ ಆಪ್ಷನ್ನು ಇದೆ. ಸೆಟ್ ಮಾಡ್ಕೋಬೋದು ಅಂತಂದು ಅದಕ್ಕೆ ಬೇಕಾಗಿರುವಂಥವನ್ನ ಅಷ್ಟು ಮಾತ್ರ ಐಟಮ್ಸ್ ಕೊಟ್ಟಿದ್ದಾರೆ ಅವರು. ಇದು ಹೊಲಿಗೆ ಫೂಟ್, ಇದು ಅಂದರೆ ನಾವು ಏನು ಮಾಮೂಲು ಸ್ಟಿಚಿಂಗ್ ಮಾಡ್ತೀವಿ ನೋಡಿ ಅದ್ರ ಫೂಟು. ಇದು ಅಷ್ಟೇ, ಅದಕ್ಕೆ ಏನೆಲ್ಲ ಬರುತ್ತೆ ನೋಡಿ ನಾವು ಹೊಲಿಗೆ ಹಾಕ್ಕೊಳ್ಳೋದಕ್ಕೆ ಅಷ್ಟನ್ನು ಮಾತ್ರ, ಅದೊಂದು ಪ್ಲೇಟು ಸ್ಪ್ರಿಂಗು ಅದನ್ನು ಕೊಟ್ಟಿದ್ದಾರೆ. ಇಷ್ಟು ಬಿಟ್ಟರೆ ಏನೂ ಕೊಟ್ಟಿಲ್ಲ ಅವರು. ಸೂಜಿ ಮಾತ್ರ 2 ಅಂದರೆ ಒಂದು ಹಾಕಿದ್ರು, ಒಂದು ಎಕ್ಸ್ಟ್ರಾ ಮಾತ್ರ ಕೊಟ್ಟಿದ್ದಾರೆ. ಸೂಜಿಯನ್ನು ಜಾಸ್ತಿ ಕೊಟ್ಟಿಲ್ಲ, ಬೇರೆ ಕಡೆ ಎಲ್ಲ ಕೊಡ್ತಾರೇನೋ ಗೊತ್ತಿಲ್ಲ, ಇವರು ಸೂಜಿನೂ ಜಾಸ್ತಿ ಕೊಡಲಿಲ್ಲ. ಆಮೇಲೆ ನನ್ನ ಮಗ ಹೇಳ್ದ, ನಾನಂತೂ ನೋಡಲಿಲ್ಲ, ಎಕ್ಸ್ಟ್ರಾ ಒಂದು 2 ಪ್ಯಾಕೆಟ್ ಸೂಜಿ ಇತ್ತಂತೆ. ಅವರು ಎಲ್ಲಿಂದ ತೊಗೊಂಡ್ರೋ ನೋಡಲಿಲ್ಲ ಮಮ್ಮಿ, ಒಟ್ಟು ತೊಗೊಂಡು ಜೇಬಲ್ಲಿ ಹಾಕ್ಕೊಂಡ್ರು ಅಂತಂದು ನನ್ನ ಮಗ ಹೇಳ್ದ. ಏನು ಇದ್ರ ಜೊತೆಗೆ ಕೊಟ್ಟಿದ್ರು ಅಥವಾ ಅವ್ರು ತಂದಿದ್ದು ಗೊತ್ತಾಗಲಿಲ್ಲ. ಇದು ಒಂದು ಸೂಜಿ ಮಾತ್ರ ಕೊಟ್ಟಿದ್ರು ಅಷ್ಟೇ, ಇನ್ನೇನು ಕೊಟ್ಟಿಲ್ಲ. ಇದ್ರ ಜೊತೆಗೆ ಬಂದುಬಿಟ್ಟು ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಇದೇನು ನೋಡಿ, ಅದೇನು ಇದಾಗಬಾರ್ದು ಅಂದ್ಬಿಟ್ಟು ಪೌಡ್ರ್ ಥರ ಕೊಟ್ಟಿದ್ದಾರೆ. ಅದೆಲ್ಲ ಅದರೊಳಗಡೆ ಬಿದ್ದಿದೆ, ಅದನ್ನೆಲ್ಲ ತೆಗಿಬೇಕು. ಏನು ಐಟಮ್ಸ್ ಎಲ್ಲ ಏನು ಹಾಳಾಗಬಾರ್ದು ಅಂತಂದು ಏನೋ ಅದು ಕೆಮಿಕಲ್ ಇರಬೇಕದು, ಅದನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಕಾಳು ಥರ ಇದೆ ಅದು. ಇಷ್ಟು ಇದ್ರ ಜೊತೆ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ದಾರ, ಫ್ರೇಮು, ಇನ್ನು ಬೇರೆ ಐಟಮ್ಸ್ಗಳ್ನೆಲ್ಲನೂ ಸಹ ನಾವು ತೊಗೋಬೇಕು. ಅವ್ರು ಏನನ್ನು ಸಹ ಕೊಟ್ಟಿಲ್ಲ. ನಾನು ಬೇರೆ ತೊಗೊಂಡು ಬಂದೆ, ಅದಕ್ಕೆ ಎಷ್ಟು ಐಟಮ್ಸ್ ಆಯಿತು, ಏನು ತೊಗೊಂಡು ಬಂದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟೆ ಅಂತಂದು ಒಂದು ಕಮೆಂಟನ್ನು ಕೇಳಿದ್ರಿ. ಆಮೇಲೆ ಇದಕ್ಕೆ ಎಷ್ಟು ಅಮೌಂಟ್ ಕೊಟ್ಟೆ ಅಂದರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ರೇಟನ್ನು ಹೇಳಿದರು. ನಾವು 3 ಅಂಗಡಿಗೆ ಹೋಗಿದ್ವಿ. ಒಂದು ಅಂಗಡಿಯಲ್ಲಿ ಅವ್ರು ಇರಲಿಲ್ಲ, ಅವ್ರು ಓನರು. ಆಗ ಓನರ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಇನ್ನೂ ಒಂದು ಅಂಗಡಿಯಲ್ಲಿ ಕೇಳಿಕೊಂಡು ಆಮೇಲೆ ನೆಕ್ಸ್ಟು ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡು ಬಂದ್ವಿ ನಾವು. ಆ ಅಂಗಡಿಯಲ್ಲಿ 16,000 ಹೇಳಿದರು. 16, ಕೊನೆಗೆ 15,500 ಕೊಡ್ತೀವಿ ಅಂತ ಹೇಳಿದರು. ಈ ಅಂಗಡಿಯಲ್ಲಿ ಬಂದುಬಿಟ್ಟು ಇವರು ಅಷ್ಟೇ 16,000 ಅಂತ ಹೇಳಿ, ನಾನು ಫಸ್ಟೆಲ್ಲನೂ ನನ್ನ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ನು, ಆಮೇಲೆ ಜಿಗ್ಜಾಗ್ ಮಿಷನ್ನು ಎಲ್ಲನೂ ಈ ಅಂಗಡಿಯಲ್ಲೇ ತೊಗೊಂಡು ಬಂದಿರೋದ್ರಿಂದ ಎಲ್ಲ ಇಲ್ಲೇ ತೊಗೊಂಡಿದ್ದೀವಿ ಅಂತ ಕಡಿಮೆ ಮಾಡಿ ಅಂತ ಹೇಳಿದ್ಮೇಲೆ ಅವರು 15,000ಕ್ಕೆ ಬಿಲ್ ಹಾಕಿ ಕೊಟ್ಟರು. ನನಗೆ ಈ ಒಂದು ಮಿಷನ್ಗೆ 15,000 ಕೊಟ್ಟಿದ್ದೀನಿ. ಆಮೇಲೆ ಅವ್ರು ಏನದನ್ನ ಫಿಟ್ ಮಾಡೋದಕ್ಕೆ ಬಂದಿದ್ರು ನೋಡಿ, ಅವ್ರ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ಅವರು ಅಂಗಡಿಯಲ್ಲೇ ಒಂದು ರೀತಿ ಹೇಳಿದರು, ಇವ್ರು ಬಂದಾಗಲೇ ಒಂದು ರೀತಿ ಕೇಳಿದರು. ಇವರು 1,300 ಅಂದರೆ 1,300 ರೂಪಾಯಿ ಕೊಡಿ ಅಂತಂದು ಹೇಳಿದರು. ಇಲ್ಲ ಅಂದು ನಾವು ಎಷ್ಟು 500 ಕೊಡ್ತೀವಿ ಅಂದರೂ ಕೇಳಲಿಲ್ಲ. ಕೊನೆಗೆ 1,000 ರೂಪಾಯಿನ ತೊಗೊಂಡ್ರು ಅವರು, ಇಸ್ಕೊಂಡು ಹೋದ್ರು ಅವರು. ಸೆಟ್ ಮಾಡಿ ಇದನ್ನೆಲ್ಲ ಫಿಟ್ ಮಾಡಿದ್ದಕ್ಕೆ
ಟೋಟಲಾಗಿ ಅದು 1,000 ಇದು 15,000 ಸೇರಿಬಿಟ್ಟು 16,000 ಈ ಒಂದು ಮಿಷನ್ಗೆ ಆಗಿದೆ. ಇನ್ನು ಬೇರೆ ಫ್ರೇಮು ಐಟಮ್ಸು ಅದೆಲ್ಲ ಏನೆಲ್ಲ ತೊಗೊಂಡು ಬಂದಿನೋ ಅದಕ್ಕೆ ಬೇರೆ ಅಮೌಂಟ್ ಆಯಿತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು, ಈ ಮಿಷನ್ನಲ್ಲಿ ಎಲ್ಲರೂ ಸಹ ವರ್ಕ್ ಮಾಡ್ಬೋದಾ ಅಂತ ನಿಮಗೆ ಅನಿಸ್ಬೋದು. ಯಾವ ರೀತಿ ಇದೆ ಅಂತಂದರೆ ಮೋಟ್ರು ಅಷ್ಟೇ ಕಂಟ್ರೋಲ್ ಆಗಿರ್ಬೋದು, ಸ್ಪೀಡ್ ಕಂಟ್ರೋಲ್, ಸೌಂಡು ಬರೋದಿಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಸೌಂಡ್ ಏನು ಬರೋದಿಲ್ಲ, ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಏನಪ್ಪ ಇದರಲ್ಲಿ ಅಂದರೆ ನಾವು ಎಷ್ಟು ನಾವು ಇಂಟ್ರೆಸ್ಟಿಂದ ಒಂದು ಕಾನ್ಸಂಟ್ರೇಷನ್ ಮಾಡ್ಕೊಂಡು ನಾವು ಕಲಿತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಾಕ್ಟೀಸ್ ಮುಖ್ಯ. ಇದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿತೀವೋ ಅಷ್ಟು ಚೆನ್ನಾಗಿ ಈ ಒಂದು ಮಿಷನಲ್ಲಿ ನಾವು ವರ್ಕನ್ನು ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಯಾರು ಬೇಕಾದರೂ ಈ ಒಂದು ಮಿಷನಲ್ಲಿ ವರ್ಕ್ ಮಾಡ್ಬೋದು. ಮಕ್ಕಳು ಸಹ ಮಾಡ್ಬೋದು, ಆದರೆ ಹುಷಾರಾಗಿ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಗನೂ ಸಹ ಇದರಲ್ಲೆಲ್ಲನೂ ಸಹ ವರ್ಕ್ನ ಮಾಡ್ತಾ ಇದ್ದಾನೆ. ಮಕ್ಕಳು ಸಹ ವರ್ಕ್ ಮಾಡ್ಬೋದು. ನನ್ನ ಮಗನೂ ಮಾಡ್ತಾನೆ, ಅಂದರೆ ತುಂಬ ಚಿಕ್ಕವರಲ್ಲ, ಒಂದು 15-16 ವರ್ಷ ಮೇಲ್ಪಟ್ಟವರು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಆದರೆ ಸ್ಪೀಡ್ ಕಂಟ್ರೋಲ್ ತುಂಬಾ ಕಡಿಮೆನ ಮಾಡಿಕೊಂಡು ಸ್ಪೀಡನ್ನ ಏನು ಹೇಳ್ತೀವಿ ನಂಬರಲ್ಲಿ ಕಡಿಮೆನ ಫಿಕ್ಸ್ ಮಾಡಿಕೊಂಡು ಮಾಡಿ ಈಸಿಯಾಗಿ ಮಾಡ್ಬೋದು. ಒಂದು ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ರೀತಿಯಾದಂಥ ವರ್ಕ್ ಮಾಡ್ಬೋದು ಅನಿಸುತ್ತೆ. ಆದರೆ ನಾವು ಏನು ಯೂಟ್ಯೂಬಲ್ಲೆಲ್ಲ ನೋಡ್ತೀವಿ ನೋಡಿ, ಅಷ್ಟು ಈಸಿ ಎಲ್ಲ, ನೋಡೋದಕ್ಕೆ ಅಷ್ಟೇ ಚೆಂದ. ಅದು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ವರ್ಕ್ ಬರುತ್ತಪ್ಪ ಅಂತ ನಾನು ಸಹ ಅಂದ್ಕೊಳ್ತಾ ಇದ್ದೆ. ಆದರೆ ಇದರಲ್ಲಿ ಪ್ರಾಕ್ಟೀಸ್ ಇಂಪಾರ್ಟೆಂಟು. ಆಮೇಲೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ, ಫ್ರೇಮ್ ಮೂಮೆಂಟು, ಆಮೇಲೆ ಕೈ ಬ್ಯಾಲೆನ್ಸು ಎಲ್ಲನೂ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ವರ್ಕನ್ನು ಮಾಡ್ಬೋದು. ಆದರೆ ಮಿಷನ್ ಅಂತೂ ತುಂಬಾ ಚೆನ್ನಾಗಿದೆ, ವರ್ಕ್ ಚೆನ್ನಾಗಿ ಬರ್ತಾಯಿದೆ, ಮೋಟ್ರು ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಲಿಯೋವಂಥವ್ರಿಗೆ, ಇಂಟ್ರೆಸ್ಟ್ ಇದ್ದವಂಥವ್ರಿಗೆ ತುಂಬ ಒಳ್ಳೆ ಮಿಷನ್ ಅಂತ ಹೇಳ್ಬೋದು ಇದು. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೆಲ್ಲ ಇದಕ್ಕೆ ಐಟಮ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ, ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ನನ್ನ ಒಂದು ಮಿಷನ್ನ ಇನ್ಫಾರ್ಮೇಷನ್ ಆಗಿತ್ತು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.